ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಐತಿ ಗುರುವಾರ. ಇವತ್ತು ನಾನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ಬೆಳಗ್ಗೆ ಈಗ 7:30 ಆಗೈತಿ. ಇವಾಗ ತಲೆ ಮ್ಯಾಗೆಲ್ಲ ನೀರು ಹಾಕೊಂಡ ಸಾರಿ ಉಟ್ಕೊಂಡ ರೆಡಿ ಆಗ್ಯಾನು. ಇವಾಗ ಪೂಜೆ ಮಾಡಬೇಕು. ಬರೀ ಪೂಜೆ ಮಾಡೋಣ. ಇವತ್ತು ಲಾಸ್ಟ್ ಗುರುವಾರ ಐತಿ, ಹಿಂಗಾಗಿ ಭಾಳ ಕೆಲಸ ಐತಿ. ಆಮೇಲೆ ಇವತ್ತು ಹೋಳ್ಗಿನೂ ಮಾಡಬೇಕು. ಆಮೇಲೆ ಫಸ್ಟ್ ದೇವ್ರ ಪೂಜೆ ಮುಗಿಸ್ಕೊಂಡ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ತಯಾರು ಮಾಡಿ ಆಮೇಲೆ ಓದೋದು ಕೆಲಸ ಮಾಡೋಣ. ಇಲ್ಲಿನ ಫಸ್ಟ್ ಬುಟ್ಟ್ಯಾಗ ದೇವ್ರ ಸಾಮಾನುಗಳೆಲ್ಲ ಹಾಕ್ಕೊಂಡು ಬಂದೇನು. ಇದನ್ನು ಮೊದಲೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ನೋಡ್ರಿ ಸಿಂಕ್ ಕ್ಲೀನ್ ಐತಿ. ಸಿಂಕ್ ಕ್ಲೀನ್ ಇದ್ದಾಗ ಎಲ್ಲ ತೊಳ್ಕೊಬೇಕು. ಮುಸ್ರಿ ಬಾಂಡೆ ಬಿದ್ದಾಗ ಸಿಂಕ್ ಒಳಗೆ ದೇವ್ರ ಸಾಮಾನು ತೊಳಿಬಾರ್ದು. ಇಲ್ಲಿ ಕುಕ್ಕರನ್ನ ಐತನು ಬ್ರೇಕ್ಫಾಸ್ಟ್ಗೆ ಅದು ರೆಡಿ ಆಗತೈತಿ. ಇವಾಗ ಜಗಲಿ ಮಗಲಿ ದೇವ್ರುಗಳೆಲ್ಲ ವಾಶ್ ಮಾಡ್ಕೊಂಡೈತಿ. ನೋಡ್ರಿ ಇದು ನೋಡ್ರಿ ಅಷ್ಟು ಬೇರು ಬಿಟ್ಟೈತಿ. ಅದಕ್ಕೆ ಇಷ್ಟು ದೊಡ್ಡದಾಗೈತಿ. ಇದನ್ನೆಲ್ಲ ತಗೊಂಡೀಗ ಜೋಡಿಸ್ಕೊಂಡ ನಮ್ಮ ಚಿಕ್ಕನು ರೆಡಿ ಮಾಡ್ನು. ಇದ ಗ್ಯಾಪ್ನಾಗ ನಡಿ. ಇಲ್ಲಿ ಇವೆಲ್ಲ ದೇವರದ್ದು ಸಜ್ಜು ಮಾಡೇನು. ಇಲ್ಲಿ ಲಕ್ಷ್ಮಣ ಕೂಡಿಸ್ತೇನೋ. ಚಿಕ್ಕು ಈಗ ನಮಸ್ಕಾರ ಮಾಡಕ್ಕೆ ಬಂದಾಗ ಅದಕ್ಕೆ ಜಲ್ದಿ ಗಡ್ಬಡಿ ಮಾಗೆ ಇದನ್ನೆಲ್ಲ ಜೋಡಿಸ್ಕೊಂಡೇನು. ಹಚ್ಕೊ ವಿಭೂತಿ ಹಚ್ಕೊ. ಚರವಣು ಎದ್ದು ಕೂತಾಳು. ಆಕಿಗೆ ಬೆಳಗ್ಗೆ ಎದ್ದು ಕೂಡಲೇ ಹಠ ಇರ್ತೈತಿ. ಏನ ನೋಡಲ್ಲಿ ತಿನ್ನಾಕ್ಬೇಕಾಗೈತೆ ಆಕಿಗೆ ಬಿಸ್ಕಿಟ್ ಅಂತ. ಆಕಿಗೆ ಟೈಮ್ ಆಯ್ತು ಆಲ್ರೆಡಿ 8 o'clock. ಕ್ಯಾಪ ಎಲ್ಲದ ಕ್ಯಾಪ ಟೈಮ್ ನೋಡಿ 8 o'clock ಆಯಿತು. ಬಾನಿ ವಿಭೂತಿ ಹಚ್ಕೊಳ್ಳಿಲ್ಲ. ನೆಟ್ಟಗೆ ಸರಿಯಾಗಿ ಕೂತೇ ಇಲ್ಲ ವಿಭೂತಿ. ಇಲ್ಲೇ ಚಿಕ್ಕುಗೆ ಬಾದಾಮ್ ಮಾಡಿಸೋದು ಕೊಟ್ಟ. ಆಮೇಲೆ ಪೂಜೆ ಕಂಟಿನ್ಯೂ ಮಾಡ್ತೇನೆ. ಹಂಗೆ ಚಿನ್ಯಾಗ ಅಲ್ಲಿ ಅದು ತೊಗೊಂಬರಕ್ಕೆ ಹೇಳ್ತಾನೆ. ಹಾಂ ಇಲ್ಲಿ ಅವ್ರ ಪಪ್ಪನೂ ರೆಡಿ ಆಗ್ಯಾನು. ಆದ್ರೆ ನಮ್ಮ ಚಿಕ್ಕು ಇನ್ನೂ ರೆಡಿ ಆಗಬೇಕು. ಇಲ್ಲೇ ನಮ್ಮ ಚರು ಬಿಸ್ಕಿಟ್ ತಿನ್ಕೋತ ಆಟ ಆಡ್ಕೋತ ನಿತ್ಲಿಕ್ಕೆ.
ಪುಟ್ಟಿತ್ರಿ ಆಯಿತು. ಇವಾಗ ನಂದು ಪೂಜೆ ಎಲ್ಲ ಆಯಿತು. ಸೊ ಬರ್ರಿ ಇಲ್ಲೇ ಬ್ರೇಕ್ಫಾಸ್ಟ್ಗೆ ಮಸಾಲೆ ಪಾವ್ ಮಾಡತ್ತೀನು. ಅದಕ್ಕಾಗಿ ಸಾಂಬಾರು ಮಾಡತ್ತೀನಿ. ಇಲ್ಲೇ ಮಟ್ಕಿ ಕಾಳು ಸಾರು. ಮಟ್ಕಿ ಕಾಳು ಎಲ್ಲ ಪೂರ್ತಿ ಸ್ಮ್ಯಾಶ್ ಮಾಡೇನು. ಇಲ್ಲೇ ಮಧ್ಯಾಹ್ನ ಹೋಳ್ಗೆ ಮಾಡಕ್ಕೆ ನಾನು ದೇವ್ರಿಗೆ ಎಡೆ ಹಿಡಿಯೋಕೆ ಇಲ್ಲೇ ಕಡಲೆಬೇಳೆ ಕುದ್ಸಕ್ಕೆ ಹಾಕತ್ತೇನು. ಇವಾಗ ಮನ್ಯಾಗಿನೂ ಅಲ್ಲ, ಇವಾಗ ಅಂಗಡಿಯಾಗಿನ ತಂದು ಕಡಲೆಬೇಳೆ ಮನ್ಯಾಗಿನೆಲ್ಲ ಖಾಲಿ ಆಗಿದಾವು. ಹಾಗಾಗಿ ಅಂಗಡಿಯಾಗಿನ ತಂದೆ ಈಗ ಬೇಳೆ ಕುದಿಯಕ್ಕೆ ಹಾಕ್ತೇನು. ಇಲ್ಲಿ ಬೇಳೆ ಚೆಂದಂಗೆ ತೊಳೆದ ಅದ್ರೊಳಗೆ 1.5 ಕಪ್ ಬೇಳೆ ಹಾಕ್ಯನು, 3 ಕಪ್ ನೀರು ಹಾಕ್ಯನು, ಆಮೇಲೆ ಸ್ವಲ್ಪ ಆಯಿಲ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ಸೀಟಿ ಕೂಗಿಸ್ಕೋತೇನು. ಹೆಂಗೈತೆ ಮಿಸಲ್ ಪಾವ್? ಹಾಂ, ಈ ಥರ 2 ಬ್ರೆಡ್ ತೊಗೊಂಡ ಬೇಕಂದ್ರೆ ಬಿಸಿನೂ ಮಾಡ್ಕೋಬೋದು. ಆಮೇಲೆ ಮಿಕ್ಸ್ ತೊಗೋಬೇಕು. ಆಮೇಲೆ ಈ ಥರ ಸಾರು ಫುಲ್ಲು ಕುದಿಸ್ಕೋಬೇಕು. ಕುದಿ ಸಾರನ್ನು ನೋಡಿ ಸ್ಮ್ಯಾಶ್ ಮಾಡ್ಯಾನು. ಅದಕ್ಕೆ ಕಾಳು ಕಾಣಂಗಿಲ್ಲ. ಈ ಥರ ಬಿಸಿ ಕುದಿ ಸಾರನ್ನು ಈ ಥರ ಮ್ಯಾಗ ಹಿಂಗೆ ಹಾಕ್ಕೋಬೇಕು. ಹಸಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಉಳ್ಳಾಗಡ್ಡಿ ಹಾಕ್ಕೊಂಡು ನಿಂಬೆಹಣ್ಣು ಈ ಥರ ಹಿಂಡ್ಕೋಬೇಕು. ಈ ಥರ ಹಿಂಡ್ಕೊಂಡು ಇಲ್ಲೇ ಇವಾಗ ರೈಸ್ ಮಾಡೋಕ್ಕಿಟ್ಟೆನು. ಇಲ್ಲೇ ಬ್ಯಾಳೆ ಕೂತಾವು ಪೂರ್ತಿ. ಸಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕೋದನ್ನು, ಯಾಕಂದರೆ ಇದು ಕಂಫರ್ಟೇಬಲ್ ಆಗಂಗಿಲ್ಲ ಅಡುಗೆ ಮಾಡೋಕ್ಕದು. ಹಾಗಾಗಿ ಈಗ ಡ್ರೆಸ್ ಹಾಕೊಂಡು ಈಗ ಕಂಫರ್ಟೇಬಲ್ ಆಗಿರ್ತೈತಿ ಅಡುಗೆ ಎಲ್ಲ ಮಾಡೋಕೆ. ಹಾಗಾಗಿ ಕೆಲಸ ಮಾಡೋಕೆ ಇನ್ನು ಬಾಂಡಿನೂ ಅದಾವು, ಸ್ವಲ್ಪ ಬಾಂಡಿ ಅದಾವು. ಆಮೇಲೆ ಈಗ ಫಸ್ಟ್ ಏನು ಮಾಡ್ತೇನೋ ಕಟ್ ಬಸ್ಕೊಂಡ ಸಾರು ಮಾಡ್ತೇನೋ. ಆಮೇಲೆ ಈ ಸಾಂಬಾರು ಮಾಡೋಕ್ಕಿಂತ ಮೊದಲು ಈಗ ಏನು ಮಾಡ್ಬೇಕಂದ್ರೆ ಹಿಟ್ಟು ಕಲಿಸ್ಕೋತೇನೆ. ಮೊದಲು ಹಿಟ್ಟು ನಾದಿಟ್ಕೊಂಡ್ನಂದ್ರೆ ಚೆಂದಂಗೆ ಈಗ ಹೋಳ್ಗೆ ಎಲ್ಲ ಇದು ಹೂರ್ಣ ಎಲ್ಲ ರೆಡಿ ಮಾಡ್ಕೋತಾನ, ಸಾಂಬಾರೆಲ್ಲ ಮಾಡೋತಾನ ಇದನ್ನು ಕನಕ ಎಲ್ಲ ಚೆಂದಂಗೆ ನೆನಿತೈತಿ. ಹಾಗಾಗಿ ಫಸ್ಟ್ ಇದನ್ನು ಮಾಡ್ಕೋತೇನೆ ಕೆಲಸ. ಇಲ್ಲೇ ಸಾಂಬಾರ್ಗೆ ರುಬ್ಬಕ್ಕೆ ಮಸಾಲೆ ರೆಡಿ ಆಗತೈತಿ. ಆಮೇಲೆ ಇಲ್ಲೇ ಹೂರ್ಣ ರೆಡಿ ಆಗತೈತಿ. ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿ ಬೆಲ್ಲ ಹಾಕಿ ಇದ್ರೊಳಗೆ ನಾ ಏನು ಮಾಡ್ತೇನೆಂದ್ರೆ ಕಡಲೆಬೇಳೆ ಒಬ್ಬೊಬ್ರಿಗೆ ಹೊಟ್ಟೆ ಕಪ್ಪಿಸ್ತೈತೆ, ಒಬ್ಬೊಬ್ರಿಗೆ ಕಪ್ಸಂಗಿಲ್ಲ. ಹಾಗಾಗಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಬಡಿ ಸೊಪ್ಪು, 1 ಇಂಚ್ ಒಣ ಶುಂಠಿ, ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡ ಅದನ್ನು ಪೌಡ್ರ್ ಮಾಡಿ ಈಗ ಬೇಳೆ ಕುದ್ಸಕ್ಕೆ ಹಾಕ್ಯವಲ್ಲ ಬೆಲ್ಲದ ಜೊತೆ, ಆವಾಗ ಅದಕ್ಕೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊತೇನೆ. ಆವಾಗ ಸ್ಮೆಲ್ಲೂ ಚಲೋ ಇರ್ತೈತಿ. ಆಮೇಲೆ ಹೋಳ್ಗೆ ತಿಂದದ ಡೈಜೆಷನು ಚಲೋ ಆಗ್ತೈತಿ. ಅದಕ್ಕಾಗಿ ಈ ಟಿಪ್ಸ್ನ ಫಾಲೋ ಮಾಡ್ತೇನೆ. ನಮ್ಮ ಮಮ್ಮಿನೂ ಇದೇ ಥರ ಮಾಡ್ತಾರೆ. ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ಕೊತ ಬಂದೆನು. ಕೆಲವೊಬ್ಬರೇ ಏಲಕ್ಕಿ ಅಟ್ಟ ಹಾಕಿ ಏಲಕ್ಕಿ ಪೌಡ್ರ್ ಅಷ್ಟ ಹಾಕಿ ಕುದಿಸ್ಕೋತಾರು. ನಾ ಇದನ್ನೆಲ್ಲ ಹಾಕಿ ಕುದಿಸ್ಕೋತೇನೆ ಅಷ್ಟೆ. ಇಲ್ಲೇ ಸಾಂಬಾರು ಕುದಿಯೋಕೆ ಇಟ್ಟೆನು. ಆಮೇಲೆ ಇಲ್ಲೇ ಹೂರ್ಣಕ್ಕೆ ಬೇಳೆ ಎಲ್ಲ ರೆಡಿಗೈತಿ. ಬೆಲ್ಲ ಹಾಕಿ ಕುದಿಸಿ ಇನ್ನು ಇದನ್ನು ಹೂರ್ಣ ರುಬ್ಕೊಂಡ್ರೆ ಮುಗೀತು. ಇಲ್ಲೇ ಒಬ್ರು ಕರಿಯಾತಾರೆ ನಮ್ಮನ್ನು, ಬರ್ರಿ ತೋರಿಸ್ತೇನೆ ಯಾರಂತ. ಇವ್ರು ನೋಡಿ ಕರಿಯಾತಾರೆ ನಮ್ಮನ್ನು. ಎಂಡಾಗೈತಿದ ಕರಿಯಾತೈತಿ. ಫುಲ್ ಮಸ್ತ್ ಕಟ್ಟಿನ ಸಾರು ರೆಡಿ ಆಗೈತಿ. ಈಗ ಜಸ್ಟ್ ಬಂದ್ ಮಾಡೇನು. ಆಮೇಲೆ ಇಲ್ಲಿ ಕೆಳಗೆ ಕೂತ ಹೂರ್ಣ ಅರಿಯತೇನು. ಅರಿಯೋದಂದ್ರೆ ಸ್ಮ್ಯಾಶ್ ಮಾಡೋದ, ರುಬ್ಬೋದ. ಕೆಲವೊಬ್ಬರ ಇದನ್ನು ಮಿಕ್ಸರ್ದಾಗ ರುಬ್ತಾರು. ನಾ ಇದನ್ನು ಹೂರ್ಣ ತಿಕ್ಕೋದು ಇದನ್ನು ಸಿಕ್ತೈತಿದ ಜಾಳ್ಗಿ. ಆಮೇಲೆ ಇಲ್ಲಿ ಕೆಳಗೊಂದು ಬುಟ್ಟಿ ಇಟ್ಕೊಳ್ಳೋದು, ಆಮೇಲೆ ಇದ್ರ ಮ್ಯಾಗ ಇದನ್ನು ಇಡೋದು, ಆಮೇಲೆ ಈ ಥರ ಇದನ್ನು ಸ್ಮ್ಯಾಶ್ ಮಾಡೋದು. ಇಲ್ಲಿಗೆ ಶಾಂಡ್ಗೆ ಹುರಿಯಾತನು. ಹೋಳಿಗೆ ಇದ್ರೆ ಶಾಂಡ್ಗೆ ಬೇಕು. ಎಣ್ಣೆ ಕಾಯಕ್ಕಿಟ್ಟೇನು. ಇಲ್ಲೇ ಹೂರ್ಣ ರೆಡಿ ಆಯ್ತು ನೋಡ್ರಿ. ಇಷ್ಟು ನೋಡ್ರಿ ಟೈಮ್ 12:18 ಆಯಿತು. ಇಷ್ಟು ಮಾಡೋದ್ರೊಳಗೆ
ಕೆಲಸ ಮಾಡಾಕನ ಈಗ 12:18 ಆಯಿತು. ಇನ್ನು ಜಲ್ದಿ ಹೋಳಿಗೆ ಮಾಡಿ ಈಗ ಎಷ್ಟು ದೇವ್ರಿಗೆ ಅಡಿಗೆಟ್ಟ ಹೋಳಿಗೆ ಮಾಡಬೇಕು. ಆಮೇಲೆ ಮಧ್ಯಾಹ್ನ ಊಟಕ್ಕಟ್ಟ ಹೋಳಿಗೆ ಮಾಡಿ ಉಳ್ದದ್ದ ಹೂರ್ಣ ಮತ್ತು ಕನಕ ಎಲ್ಲ ಹಂಗೆ ಇಡ್ತೇನೋ. ಯಾವಾಗ ಬೇಕಲ್ಲ ಬಿಸಿದ ಅವಾಗ ನಮ್ಮ ಚಿಕ್ಕಗನು ಫೇವ್ರೇಟ ಹೋಳಿಗೆ ಅಂದ್ರೆ. ಸೊ ಆಕೆಗೆ ರಾತ್ರಿದ ಬಿಸಿ ಬಿಸಿ ಮಾಡಿ ಕೊಡ್ತೇನೆ. ಆಮೇಲೆ ನಾಳೆ ಹೆಂಗಿದ್ರು ಅಮಾವಾಸ್ಯೆ ಐತಿ, ಉಳಿದ್ರೆ ನಾಳೆನೂ ತೆಗೆದಿಡ್ತೇನೆ. ನಮ್ಮ ಚಿನ್ನೆ ಅಂತೂ ರಾತ್ರಿ ತಿನ್ನಂಗಿಲ್ಲ ಹೋಳ್ಗೆ, ಹಾಗಾಗಿ ಈಗ ರಾತ್ರಿಗೆ ಚಿಕ್ಕಗಷ್ಟೇ ಬೇಕಾಗ್ತೈತಿ. ಆಮೇಲೆ ಮಧ್ಯಾಹ್ನ ಊಟಕ್ಕಟ್ಟ ಎಷ್ಟು ಬೇಕಲ್ಲ ಅಷ್ಟು ಮಾಡಿಡ್ತೇನೆ. ಇಲ್ಲಿ ದೇವ್ರಿಗೆ ಎಡೆ ಮಾಡ್ಯಾನು, ದೇವ್ರಿಗೆ ಎಡೆ ತೋರ್ಸೋಣ ಬರ್ರಿ. ನೋಡ್ರಿ ಟೈಮ್ 12:44 ಆಯಿತು. ಈಗ ಒಂದು ಕೆಲಸ ಬಂದೈತಿ, ಇಂಪಾರ್ಟೆಂಟ್ ಒಂದು ಕೆಲಸ ಬಂದೈತಿ. ಸೊ ಹೊಂಟೇನೀಗ, ಹಂಗಾಗಿ ಕೆಲಸ ಮುಗಿಸ್ಕೊಂಬರೋಣ ನಡ್ರಿ. ಈಗ ಅಂಗಡಿಗೆ ಹೋಗಿ ಗಾಡಿ ತಗೊಂಡು ಗಾಡಿ ಮ್ಯಾಗ ಹೋಗೋಣ. ಹಂಗೆ ಬರುವಾಗ ಚರಿನ ಕರ್ಕೊಂಡು ಬರ್ತಾನೆ. ಇಲ್ಲೇ ನಮ್ಮ ಚರಿನ ಸ್ಕೂಲಿಗೆ ನಾನು ಚರಿನ ಕರ್ಕೊಂಡು ಬರಾಕ್ ಬಂದೀನು. ಚಪ್ಪಲ್ ಹಾಕೋ ಅಂತ ಬ್ಯಾಗ್ ಐತಿನಿ ಹೆಂಗೆ ನಿಲ್ಲಕ್ಕಿ. ಗಾಡಿ ರೆಡಿಯಾಗಿ ಬಂದೈತಿ. ಇಲ್ಲೇ ನಮ್ಮ ಚರೋಗ ಮಾಮೂನ್ ಸಾತೇನು. ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಚರೋ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್.